ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ರವರ ಘನ ಉಪಸ್ಥಿತಿಯಲ್ಲಿ ತಾಲೂಕಿನ ದಲಿತರ ಕುಂದುಕೊರತೆ ಸಭೆಯನ್ನು ನಡೆಸಲಾಯಿತು. ತಹಶೀಲ್ದಾರ್ ಆರತಿ ಬಿ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಕಳೆದ ಸಭೆಯಲ್ಲಿ ಸ್ವೀಕೃತವಾದ ಅಹವಾಲು ಹಾಗೂ ಚರ್ಚಿಸಲಾದ ಅನುಪಾಲನಾ ವರದಿಯನ್ನ ಅನುಷ್ಠಾನಕ್ಕೆ ತಂದಿರುವ ಬಗ್ಗೆ ಸಭೆಯಲ್ಲಿ ಮಂಡಿಸಿ ಸ್ವೀಕೃತ ಅಹವಾಲುಗಳ ವಿಷಯವಾರು ಸಭೆಯಲ್ಲಿ ಮಂಡಿಸಲಾಯಿತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಬೇಡಿಕೆ ಬಗ್ಗೆ, ಪಂಚಾಯಿತಿ ಖಾತೆ ಮಾಡುವ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ನಂತರ ತಾಲೂಕು ಕಚೇರಿ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಒಕ್ಕೊರಲಿನ ಬೇಡಿಕೆ ಘೋಷಣೆ ಮಾಡುವ ಮೂಲಕ ಕೇಳಿದರು. ಸರ್ಕಾರದ ವೆಚ್ಚದಲ್ಲಿ ಈ ಕಾರ್ಯಕ್ರಮ ಮಾಡಲಾಗುವುದು. ಮುಖಂಡರು ಒಗ್ಗೂಡಿ ಪುತ್ಥಳಿ ಸಿದ್ಧಪಡಿಸಿದ್ರೆ ಸೂಕ್ತ ಸ್ಥಳದಲ್ಲಿ ಅನಾವರಣ ಮಾಡುವ ಭರವಸೆಯನ್ನ ನೀಡಿದರು. ಹಲವು ಸಮಸ್ಯೆಗಳಿಗೆ ಖುದ್ದು ಭೇಟಿ ನೀಡಿ ಬಗೆಹರಿಸುವ ಭರವಸೆ ಜೊತೆಗೆ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸೂಚನೆಯನ್ನ ನೀಡಿದರು. ಸಭೆಯಲ್ಲಿ ತಹಶೀಲ್ದಾರ್ ಬಿ ಆರತಿ, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕರಾದ ವೀಣಾ ಅವರು ಇಲ್ಲಿ ಉಪಸ್ಥಿತರಿದ್ದರು. ದಲಿತ ಮುಖಂಡರು ಕೂಡ ಹಾಜರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ತಾಲೂಕಿನ ನೊಂದ ದಲಿತರು ಸವರ್ಣೀಯರಿಂದ ದೌರ್ಜನ್ಯಕ್ಕೆ ಒಳಪಟ್ಟಿರುವವರ ದೂರನ್ನು ಈಗಾಗಲೇ ಇದರ ಬಗ್ಗೆ 206 ರಸ್ತೆ ಚೋಳೂರು ರಸ್ತೆಗೆ ಲಿಂಕ್ ಇದೆ, ತಿರುಗಡೆ ದಾರಿನೇ ಇಲ್ಲ. ಅಯ್ಯಮ್ಮ ಒಂದು ಹೆಲಿಕಾಪ್ಟರ್ ಕೊಟ್ಬಿಡಿ. ಅದರಿಂದ ಆರಿ ಅದರಿಂದ ಆರಿ ಬೇರೆ ಕಡೆಗೆ ಹೋಗಿ ಸಾಕಷ್ಟು ಈಗಾಗಲೇ 1 ವರ್ಷದಿಂದ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ. ಅದಕ್ಕೆ ನ್ಯಾಯ ಸಿಕ್ಕಿಲ್ಲ. ಚೇಳೂರು ಏಕೆ ಕಾನೂನು ದಾಮ ಮನೆ ಸರಿ ಆಯ್ತು, ಓಕೆ. ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೇನೆ, ಮನೇಲಿ ಮಾಡಿಕೊಂಡಿದ್ದೇನೆ, ಖಾತೆ ನೋಂದಣಿ ಆಗಿಲ್ಲ. ಇದ್ರ ಬಗ್ಗೆ ಅರ್ಜಿ ಸಲ್ಲಿಸಿ ಸೆಕ್ರೆಟರಿ ವಿಎ ಮತ್ತು ಆರ್ಎಸ್ ದಿನಸ್ಥರು ಫೈಲ್ ಮೂವ್ ಆಗಿದೆ. ಆ ಫೈಲ್ ಮೂವ್ ಆದ ನಂತರದ ಕಡತ ಏನಾಯ್ತು? ಹಳೆ 2006ಕ್ಕಿಂತ ಮುಂಚೆ ಭೂಮಿ ತಂತ್ರಾಂಶ ಬರೋದಕ್ಕಿಂತ ಮುಂಚೆ ಆದ್ರೆ ಹಳೆ ಜೆಸ್ಲಿಪ್ ಅಂತ ಎಸಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ರಿಜಿಸ್ಟರ್ಡ್ ಕ್ರಯ ಪತ್ರ ಈಗಿನ ಪಾಣಿಯಲ್ಲಿ ಅವರೇ ಯಾರು ಕ್ರಯ ಮಾಡಿರ್ತಾರೆ ಅವರಿದ್ರೆ ನಾವು ಮಾಡ್ಬೋದು. ಇನ್ನೊಂದು ಆಫ್ಟರ್ 2006 ಆದ್ಮೇಲೆ ಕ್ರಯ ಆಗಿ ರೀಸೆಂಟ್ ಆಗಿ 10 ವರ್ಷಗಳಲ್ಲಿ ಆಗಿ ನಮ್ಮಲ್ಲಿ ಆಗಿಲ್ಲ ಅಂದಾಗ ನೀವು ಅದನ್ನ ನಮ್ಮ ಹತ್ರ ಬಂದ್ರೆ ಒಂದು ಇಬ್ಬರು ಹಾಕೊಡ್ತೀವಿ. ನಾವು ಇಬ್ಬರು ಅರ್ಜಿ ಸಲ್ಲಿಸಿದ್ದಾರೆ, ಆರ್ಐ ಕಳಿಸ್ಕೊಟ್ಟಿದ್ದಾರೆ. ನಂತರದಲ್ಲಿ ಆರ್ ಸೆಕ್ಷನ್ ಅಲ್ಲಿ ಬಂತು, ಅದ್ರ ರೆಕಾರ್ಡ್ಸ್ ಎಸಿ ಆಫೀಸ್ ಹೋಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂದ್ರೆ ಮತ್ತೆ ಅರ್ಜಿ ಹಾಕಿ ಅಂದ್ರೆ ಆಯಪ್ಪ ಇಲ್ಲಿವರೆಗೂ ಅರ್ಜಿ ಹಾಕ್ತಾನೆ, ಎಷ್ಟು ಮನವಿ ಸಲ್ಲಿಸ್ತಾನೆ. ಅಲ್ಲ, ಆ ಇಂಡಿವಿಜುವಲ್ ಇಶ್ಯೂ ಏನಾದ್ರು ಇಶ್ಯೂ ಇದ್ರೆ ನೀವು ನನ್ನ ಹತ್ರ ಹೇಳಿ. ತಾವೇ ದಯವಿಟ್ಟು ಇಂಥ ಒಂದು 4-5 ಪ್ರಕರಣಗಳಿದ್ದಾವೆ, ದಯವಿಟ್ಟು ಅದಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು. ನಾನು ಇದ್ರೆ ನಮ್ಮ ಆಫೀಸಲ್ಲಿ ನಾನು ದಿನ ಬೆಳಿಗ್ಗೆ ಇರ್ತೀನಿ. ಗ್ರಾಮದಲ್ಲಿ 4 ಎಕರೆಯಿಂದ 5 ಎಕರೆ 8 ಎಕರೆ ಎಲ್ಲವೂ ಕೂಡ ಆಶಯಕ್ಕೆ ಮೀಸಲಿರಿಸಿ ಯಾವಾಗ ಉಳುಮೆ ಮಾಡ್ತಾ ಇದ್ರೆ ಖಾಲಿ ಮಾಡಿಸ್ತಾ ಇದ್ದಾರೆ. ನನಗೆ ಬೋರ್ಡ್ ಹಾಕಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಪರ್ಟಿಕ್ಯುಲರ್ಗೆ ಯಾರು ಬಡವರು ಅವ್ರಿಗೆ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ ಸರ್. ಫೀಲ್ಡಲ್ಲಿ ಅದೇ ಇಶ್ಯೂ ಆಗಿದ್ದು ನಿಮ್ಗೆ ಏನಾಗುತ್ತೆ? ನೀವು 40 ವರ್ಷ ತನಕ ಸರ್ಕಾರ ಎಲ್ಲಿಂದ ಸಂಬಳ ಬರುತ್ತೆ? ಮಾಡೋ ಕೆಲಸ ಸರಿಯಾಗಿ ಮಾಡ್ಕೋಬೇಕಲ್ಲ. ನಾನೆಲ್ಲ ರಸ್ತೆಗೆ ಬಿಡಪ್ಪ ಅಂತ ಹೇಳಿ ರಸ್ತೆಗೆ ಹೇಳ್ಬಿಟ್ಟಿದ್ದೀನಿ. ಸೀರಿಯಸ್ ಮಾಡಿ ಅಲ್ಲ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.